ನಮಸ್ಕಾರ ಸ್ನೇಹಿತರೆ ಎಲ್ಲ ಸರ್ಕಾರಗಳು ಕೂಡ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನ ಏನಾದರೂ ತೆಗೆದುಕೊಂತು ಅಂತ ಅಂದ್ರೆ ಖಂಡಿತವಾಗಿಯೂ ನಮ್ಮ ಅನ್ನದಾತರಿಗೆ ತುಂಬಾನೇ ಖುಷಿ ಕೊಡ್ತಕ್ಕಂಥ ವಿಷಯ. ಜೊತೆಗೆ ನಮ್ಮ ಅನ್ನದಾತರು ಒಂದು ಲೆವೆಲ್ಗೆ ನಿಟ್ಟುಸಿರು ಬಿಡ್ತಾರೆ ಅಂತ ಹೇಳಬಹುದು. ಹಾಗಾದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿಯ ಗಿಮಿಕ್ಗಳನ್ನು ರಾಜ್ಯ ಸರ್ಕಾರಗಳು ಮಾಡ್ತಿದ್ಯಾ? ದೇಶದಾದ್ಯಂತ ಇರತಕ್ಕಂಥ ರಾಜ್ಯ ಸರ್ಕಾರಗಳು ಚುನಾವಣಾ ಹಿತದೃಷ್ಟಿಯಿಂದ ಈ ರೀತಿಯ ಕ್ರಮಗಳನ್ನು ಕೈಗೊಳ್ತಿದ್ಯಾ? ಹಾಗಾದ್ರೆ ಚುನಾವಣಾ ಹಿತದೃಷ್ಟಿಯಿಂದ ರೈತರನ್ನ ಮುಖ್ಯವಾಗಿಟ್ಕೊಂಡು ಈ ಒಂದು ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಆ ನಿರ್ಣಯವಾದ್ರೂ ಏನು, ಆ ನಿರ್ಧಾರವಾದ್ರೂ ಏನು, ಅದರಿಂದ ರೈತರಿಗೆ ಏನೆಲ್ಲ ಉಪಯೋಗಗಳು ಆಗ್ತಾ ಇದೆ, ಮುಂದೆ ಲೋಕಸಭಾ ಚುನಾವಣೆ ಇರೋದ್ರಿಂದ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮ್ಮ ಮೊಬೈಲನ್ನು ಉಚಿತವಾಗಿ ತಲುಪ್ತಾ ಹೋಗುತ್ತೆ. ಹಾಗೆ ಹಿಂದಿನಂತೆ ನಿಮ್ಮ ಕಮೆಂಟ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು, ಅನ್ನದಾತರು ಅಂತ ಅಂದಮೇಲೆ ಅವರಿಗೆ ಕಷ್ಟ ಆಗಲಿ ಸುಖ ಆಗಲಿ ಅವರು ಬೆಳೆ ಬೆಳೆಯೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಅವರಿಗೆ ಬೆಂಬಲ ಬೆಲೆ ಸಿಗಲಿ ಅಥವಾ ಕೃಷಿಯಲ್ಲಿ ಅವರು ಲಾಭವನ್ನು ಪಡೀಲಿ ಅಥವಾ ನಷ್ಟವನ್ನೇ ಅನುಭವಿಸ್ಲಿ, ನಮ್ಮ ದೇಶದ ಅನ್ನದಾತರು ಮಾತ್ರ ಬೆಳೆಯೋದನ್ನು ಬಿತ್ತೋದನ್ನು ಬಿಡೋದೇ ಇಲ್ಲ. ಅದು ಸಾಲ ಸೋಲ ಮಾಡಿ ಆದರೂ ಕೂಡ ಬೆಳೆನ ಬಿತ್ತಾರೆ, ಜೊತೆಗೆ ಬೆಳೆನ ತೆಗಿತಾರೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಕೃಷಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳಿರಬಹುದು ಅಥವಾ ಕೃಷಿಯೇತರ ಬ್ಯಾಂಕ್ಗಳಿರಬಹುದು ನಮ್ಮ ರೈತರಿಗೆ ಕೃಷಿ ಸಾಲವನ್ನು ಕೂಡ ಕೊಡ್ತವೆ. ಹೌದು, ರೈತರಿಗೆ ಕೈ ಸಾಲ ಒಂದು ಕಡೆ ಸಿಗಬಹುದು, ಬಟ್ ಬಡ್ಡಿ ಜಾಸ್ತಿ ಆಗುತ್ತೆ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ರೈತರು ಏನು ಮಾಡ್ತಾರೆ ಅಂತ ಅಂದರೆ ಬ್ಯಾಂಕ್ಗಳಲ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಂಕ್ಗಳಲ್ಲಿ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಈಗ ಈ ಒಂದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಖಂಡಿತವಾಗಿಯೂ ನಮ್ಮ ಅನ್ನದಾತರು ನಿಟ್ಟುಸಿರನ್ನ ಬಿಟ್ಟೇ ಬಿಡ್ತಾರೆ. ಹೌದು, ಯಾಕಂತಂದ್ರೆ ಕೃಷಿ ಮೇಲೆ ನಮ್ಮ ರೈತರು ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನ ಈ ಒಂದು ರಾಜ್ಯ ಸರ್ಕಾರ ಮನ್ನಾ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೌದು, ಈ ಮೊದಲು 50,000ದಿಂದ 1,00,000ದವರೆಗಿನ ಕೃಷಿ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಈ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಆದರೆ ಸಾಲ ಮನ್ನಾಕ್ಕೆ ಅರ್ಜಿಗಳು ಕಡಿಮೆ ಬಂದ ಬೆನ್ನಲ್ಲೇ ಇದೀಗ ಈ ಒಂದು ಕೃಷಿ ಸಾಲವನ್ನ 50,000ದಿಂದ 2,00,000ದವರೆಗೆ ವಿಸ್ತರಣೆ ಮಾಡಲಾಗಿದೆ. ಅಂದರೆ 50,000ದಿಂದ 2,00,000ದವರೆಗೆ ಯಾವೆಲ್ಲ ರೈತರು ಬ್ಯಾಂಕ್ನಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಲವನ್ನು ತೆಗೆದುಕೊಂಡಿರ್ತಾರೋ ಅಂತ ರೈತರಿಗೆ ಇದು ಖುಷಿಯ ಸುದ್ದಿ. ಹೌದು, 50,000ದಿಂದ 2,00,000ದವರೆಗಿನ ನಮ್ಮ ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಈ ಒಂದು ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮುಂದಿನ 2024 ಮತ್ತು 25ನೇ ಸಾಲಿನ ಬಜೆಟ್ ಮಂಡನೆಯ ವೇಳೆ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸ್ತಾರೆ ಅಂತ ಹೇಳಲಾಗ್ತಿದೆ. ಹೌದು, ಇದೇ ರೀತಿಯ ನಿಟ್ಟಿನಲ್ಲಿ ಈ ಒಂದು ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನ ನಮ್ಮ ದೇಶದ ಎಲ್ಲ ರಾಜ್ಯಗಳು ಕೂಡ ಅಳವಡಿಸ್ಕೊಳ್ತಾ ಇದೆ. ಮುಂದಿನ ಲೋಕಸಭಾ ಚುನಾವಣೆಯ ಹಿತದೃಷ್ಟಿಯಿಂದ ರೈತರ ಸಾಲ ಮನ್ನಾವನ್ನ ಇಡೀ ದೇಶದಾದ್ಯಂತ ಇರತಕ್ಕಂಥ ರಾಜ್ಯ ಸರ್ಕಾರಗಳು ಮನ್ನಾ ಮಾಡಲಿಕ್ಕೆ ಮುಂದಾಗ್ತಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಇದೆ. ಹೀಗಾಗಿ ಕರ್ನಾಟಕದ ಸರ್ಕಾರದಲ್ಲೂ ಕೂಡ ಸಾಲ ಮನ್ನಾ ಮಾಡುವ ಪ್ರಸ್ತಾವನೆ ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ನಮ್ಮ ಕರ್ನಾಟಕದ ಅನ್ನದಾತರಿಗೂ ಕೂಡ ಇದು ಒಂದು ರೀತಿಯ ಖುಷಿಯ ವಿಚಾರ ಅಂತ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಈಗ ಆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ, ಆ ರಾಜ್ಯ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ, ಮೊದಲು 50,000ದಿಂದ 1,00,000ದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿತ್ತು. ಅದರಲ್ಲಿ ಆ ರಾಜ್ಯದಲ್ಲಿ 3 ಲಕ್ಷ ರೈತರು 50,000ದಿಂದ 1,00,000ದವರೆಗೆ ಸಾಲವನ್ನು ತೆಗೆದುಕೊಂಡಿದ್ರು. ಆದರೂ ಕೂಡ 50,000ದಿಂದ 1,00,000 ಅಷ್ಟೇ ಅಲ್ವಾ ಸಾಲ ಮನ್ನಾ ಮಾಡ್ತಿರೋದು ಅಂತ ಸುಮ್ಮನಾಗ್ಬಿಟ್ಟಿದ್ರು. ಆದರೆ ಇದನ್ನ ಮನಗಂಡಂತಹ ಆ ರಾಜ್ಯ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 50 ಲಕ್ಷದಿಂದ 2,00,000ದವರೆಗಿನ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ 1,00,000ದವರೆಗಿನ ರೈತರು ಆ ಒಂದು ರಾಜ್ಯದಲ್ಲಿ 50,000ದಿಂದ 2,00,000ದವರೆಗೆ ಸಾಲವನ್ನು ತೆಗೆದುಕೊಂಡಿದ್ರು. ಸೊ ಇದಕ್ಕೋಸ್ಕರ ಆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ಹಣವನ್ನು ವ್ಯಯ ಮಾಡ್ತಿದೆ.
ಈಗ 3 ಲಕ್ಷ ರೈತರು 50,000ದಿಂದ 1 ಲಕ್ಷದವರೆಗೆ ಸಾಲ ತಗೊಂಡಿದ್ದಾರೆ. ಇನ್ನುಳಿದಂತೆ 1 ಲಕ್ಷ ರೈತರು 50,000ದಿಂದ 2 ಲಕ್ಷದವರೆಗೆ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ 4 ಲಕ್ಷ ರೈತರು 50,000ದಿಂದ 2 ಲಕ್ಷದವರೆಗಿನ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ 500 ಕೋಟಿ ರೂಪಾಯಿಯನ್ನ ರೈತರ ಸಾಲ ಮನ್ನಾಕ್ಕಾಗಿ ಜಾರ್ಖಂಡ್ ಸರ್ಕಾರ ಈ ಒಂದು ಸಾಲ ಮನ್ನಾಕ್ಕಾಗಿ ಆ ಹಣವನ್ನು ಎತ್ತಿಡುತ್ತಂತೆ. ಸೊ ಸಂಸತ್ ಚುನಾವಣೆ ಹಾಗೂ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಜಾರ್ಖಂಡ್ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ಮುಂದೆ ನಮ್ಮ ದೇಶದಲ್ಲೂ ಕೂಡ ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಕರ್ನಾಟಕದಲ್ಲೂ ಕೂಡ ತುಂಬಾ ಎಫೆಕ್ಟ್ ಅನಿಸ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಕೆಲವೊಂದಷ್ಟು ಕಸರತ್ತುಗಳನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ರೈತರ ಸಾಲ ಮನ್ನಾ ಆಗಬಹುದು, 2 ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಆಗಬಹುದು ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಸುದ್ದಿಯನ್ನ, ಈ ಒಂದು ಖುಷಿ ವಿಚಾರವನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.